ಇದು ರೆನಾಲ್ಟ್ ಅಂತ ಹೇಳಿ 1903 ವಾಹನ. ಇದ್ರದ್ದು ಎಂಜಿನ್ಗಳನ್ನ ಯಾವಾಗಲೂ DD1 ಅಂತ ಒಂದು ಎಂಜಿನ್ ಇದೆ. ಇದನ್ನ ಎಂಜಿನ್ ಬೇರೆ ಮಾಡ್ತಿದ್ರು, ಹೊರಗಡೆ ಬಾಯನ್ನ ಬೇರೆ ಕಟ್ತಾ ಇದ್ರು. ಓಪನ್ ಸಿಲಿಂಡರ್ ಇದು. ಸಿಲಿಂಡರ್ ಅಂದ್ರೆ ಎಂಜಿನ್ ಬಾಯಿ ತೆಗೆದ್ರೆ ಓಪನ್ ಪಿಸ್ಟನ್, ಯಾವಾಗ್ಲೂ ಪಿಸ್ಟನ್ ಎಂಜಿನ್ ಒಳಗೆ ಇರುತ್ತೆ. ಇದು ಹೊರಗಡೆ ಇದೆ, ಎಂಜಿನ್ ಪಿಸ್ಟನ್ ಇದೆ. ಆಮೇಲೆ ನೋಡಿ ಎದುರುಗಡೆ ಅದರ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದು ಸ್ಟಾರ್ಟರೇ ಇಲ್ಲ, ಇದಕ್ಕೆ ಹ್ಯಾಂಡಲ್ ಹೊಡೆದೇ ಸ್ಟಾರ್ಟ್ ಮಾಡ್ಬೇಕು. ಮರದ ಚಕ್ರಗಳು ಅಲ್ಲ, ಚಕ್ರಗಳು, ವೀಲ್. ಸ್ಪೋಕ್ಸ್ ಏನಿದೆ, ಸ್ಪೋಕ್ಸ್ ಅದು ಮರ. ಹಾಗಾಗಿ ಮರದ ಸ್ಪೋಕ್ಸ್. ಈಗ ನಾವು ಕೂತ್ಕೊಳ್ಳಿಕ್ಕಿಲ್ಲ, ಮರದ ಸ್ಪೋಕ್ಸ್ ಇದ್ರೆ ಗಾಡಿಯಲ್ಲಿ ಒಳಗೆ ಭಯ ಆದಿತ್ತು ನಮಗೆ. ಆದ್ರೆ ಆಗ ಅದರಲ್ಲೇ ಅವರು 100 ಮೈಲು 1000 ಮೈಲು ಓಡಿಸ್ತಾ ಇದ್ರು. ಹಾಗಾಗಿ ಬಹಳ ಒಂದು ಒಳ್ಳೆಯ ಪ್ರಾಚೀನ ಒಳ್ಳೆಯ ಮಾಡೆಲ್. ಇದು ಸ್ಟಾರ್ಟಿಂಗ್ ಕಂಡೀಷನ್ ಇದೆ. ಇದು ಆಡ್ಲರ್ ಅಂತ ಹೇಳಿ ಜರ್ಮನ್ ವೆಹಿಕಲ್. ಹಿಟ್ಲರ್ ಹೇಳಿದ್ನಂತೆ ನನಗೆ, ಅದು ಸೈಕಲ್ ಕಂಪನಿ, ಆಡ್ಲರ್ ಕಂಪನಿ. ಅವ್ನು ಹೇಳಿದ್ನಂತೆ ನನಗೆ 6 ತಿಂಗಳೊಳಗೆ ನೀವೊಂದು ಕಾರ್ ತಯಾರಿಸಿಕೊಡ್ಬೇಕು, ಕಾಮನ್ ಮ್ಯಾನ್ಸ್ ಕಾರ್ ಅಂತ. ಸೊ ಹಿಟ್ಲರ್ನ ಭಯದಲ್ಲಿ ಈ ಕಾರಿನ ನಿರ್ಮಾಣ ಆಯ್ತಂತೆ. ಇದು ಅತ್ಯಂತ ಸಿಂಪಲ್ ಕಾರ್. ಇದರಲ್ಲಿ ಏನೂ ಎಕ್ಸ್ಪೈರ್ ಇಲ್ಲ. ಇದರಲ್ಲಿ ವಿಶೇಷ ಅಂತಂದ್ರೆ ಎಂಜಿನ್ ಹಿಂಭಾಗದಲ್ಲಿದೆ, ಗೇರ್ ಬಾಕ್ಸ್ ಸ್ಟಾರ್ಟರ್ ಮುಂಭಾಗದಲ್ಲಿದೆ, ರಿವರ್ಸ್. ಆಮೇಲೆ ಇದರಲ್ಲಿ ಏನೂ ಎಕ್ಸ್ಟ್ರಾ ಇಲ್ಲ. ಅದಕ್ಕೆ ಎಲ್ಲೂ 4 ಫಿಟ್ಟಿಂಗ್ ಜಾಕ್ಸ್ ಇದೆ. ಆಮೇಲೆ ಎಲ್ಲ ಎಂಜಿನ್ ಇಂದ ಹಿಡಿದು ಎಲ್ಲೂ ಅಲ್ಯೂಮಿನಿಯಂ ಇದೆ. ಆಮೇಲೆ 2 ವೀಲ್ಸ್ ಇದೆ ನೋಡಿ, ಎದುರುಗಡೆ ಏನು ಡುಬ್ಬ ಕಾಣಿಸ್ತಾ ಇದೆ, 2 ವೀಲ್ ಸ್ಪೇರ್. ಯಾವಾಗಲೂ ಒಂದು ಸ್ಪೇರ್ ಇರುತ್ತೆ, ಇದರಲ್ಲಿ 2 ಇದೆ. ಇದು ಹಿಂದ್ಗಡೆ ಒಂದು ಕ್ಯಾಬಿನ್ ಇದೆ. ಆ ಹಿಂದ್ಗಡೆ ಬಾಗಿಲು ತೆಗೆದಲ್ಲಿ ಕ್ಯಾಬಿನ್ ಹೌದು, ಪ್ರೈವೇಟ್ ಚೇಂಬರ್, ಗ್ಲಾಸ್ ಬರುತ್ತೆ. ಆಮೇಲೆ ಡ್ರೈವರ್ಗೆ ಸೂಚನೆ ಕೊಡ್ಲಿಕ್ಕೆ ಒಂದು ಮೈಕ್ ಮತ್ತು ಒಂದು ಸ್ಪೀಕರ್ ಇದೆ. ಹೌದು, ವಾಕಿ ಟಾಕಿ ಅಂದ್ರೆ ಕನೆಕ್ಷನ್ ಇಲ್ಲ, ಇದು ವಿತ್ ವೈರ್, ಎಲೆಕ್ಟ್ರಿಕಲ್ ವೈರ್. ಆಮೇಲೆ 1946 ಅಲ್ಲಿ ಎಲೆಕ್ಟ್ರಿಕಲಿ ಆಪರೇಟೆಡ್ ವಿಂಡೋಸ್, ಎಲೆಕ್ಟ್ರಿಕಲಿ ಆಪರೇಟೆಡ್ ಇದು ಮೇಲಿನ ಗ್ಲಾಸ್ ಎಲ್ಲ ಹೋಗುದು ಬರ್ತದೆ. ಆಮೇಲೆ ಮಹಾರಾಣಿಯವರು ನಿಲ್ಬೇಕಾಗು ಅಂತೇಳಿ ಅದರ ಹಿಂಭಾಗ ಓಪನ್ ಆಗುತ್ತೆ, ಹಿಂಭಾಗ ಅದರದ್ದು ಓಪನ್ ಆಗುತ್ತೆ. ಇದು ನಿಮ್ಮ ಹತ್ರ ಹೇಗೆ ಬಂತು ಸರ್? ಇದು ನನಗೆ ಯಾರೋ ಹೇಳಿದ್ರು, ಮೈಸೂರು ಮಹಾರಾಜರು ಈ ಕಾರನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವರನ್ನು ಹೇಗೆ ತಲುಪೋದು? ಆವಾಗ ನಮಗೆ ಇಷ್ಟು, ನಾನು ಈಗಿನಷ್ಟು ಪರಿಚಿತನಾಗಿರ್ಲಿಲ್ಲ. ಅವಾಗ ಸುತ್ತೂರು ಮಠ ಶ್ರೀಗಳವರಿಗೆ ಹೋಗಿ ಹೇಳಿದೆ, ಸ್ವಾಮೀಜಿ ತಮಗೆ ಬಹಳ ಶಿಷ್ಯರು ಮಹಾರಾಜರು, ಅವರು ವಾಹನ ಕೊಡ್ತಾರೆ, ನನ್ಗೆ ಕೊಡಿಸ್ಕೊಡಿ ಅಂತಂದೆ. ಅವರು ಸ್ವಲ್ಪ ಯೋಚನೆ ಮಾಡಿ, ಆಗ್ಲಿ ನಾನು ಮಾತಾಡ್ತೀನಿ ಅವ್ರಿಗೆ, ನೀವು ಮಹಾರಾಜರ ಹತ್ರ ಚೌಕಾಶಿ ಮಾಡಬಾರ್ದು ಅಂತ. ಆಯ್ತು ಸ್ವಾಮೀಜಿ ಅವ್ರು ಏನ್ ಹೇಳ್ತಾರೋ ಕೊಟ್ಬಿಡ್ತೀವಿ. ಹೌದು, ಮತ್ತೆ ಎಲ್ಲಾದ್ರೂ ಹೋಗಿ ಮಹಾರಾಜರ ಹತ್ರ ಚೌಕಾಶಿ ಮಾಡಿಬಿಟ್ರೆ ಅಂತ. ಇಲ್ಲ ಸ್ವಾಮೀಜಿ ನಾನು ಮಾಡೋದು. ಕಳೆದ 300 ವರ್ಷದ ಸಂಬಂಧ ಇದೆ ಧರ್ಮಸ್ಥಳ ಕ್ಷೇತ್ರ ಮತ್ತು ಮೈಸೂರು ಅರಮನೆಗೆ. ಹಾಗಾಗಿ ಅವರು ಬಹಳ ಚೆನ್ನಾಗಿ ನಮ್ಮನ್ನ ಒಳಗೆ ಕರೆದು ಕೂರಿಸಿ, ವಾಹನ ಕೊಡ್ತೇನೆ ನಿಮ್ಗೆ, ತಕೊಂಡೋಗಿ 40,000 ರೂಪಾಯಿ ಕೊಡಿ ಅಂತಂದ್ರು. ಆಯ್ತು ಅಂತ ಚರ್ಚೆ ಇಲ್ಲದೆ 40,000 ರೂಪಾಯಿ ಆವಾಗ ಕೊಟ್ಟಿದ್ದು. ಆಗಿನ 40,000 ರೂಪಾಯಿಂದ ಈಗ ಬಹುಶಃ ಒಂದು 20 ಲಕ್ಷ ರೂಪಾಯಿ ಬೆಲೆ ಬಾಳೋದು ಇರಬಹುದು. ಆದ್ರೆ ಈ ವಾಹನಕ್ಕೆ ಬೆಲೆ ಇಲ್ಲ, ಬೆಲೆ ಕಟ್ಟುವ ಹಾಗೆ ಇಲ್ಲ. ಸ್ಪೀಡ್ಗಾಗಿ ಮಾಡಿದ ವಾಹನ ಅಲ್ಲ, ತೂಕದಲ್ಲಿ ಹೋಗುವಂತ ಗಾಡಿ. ಎಷ್ಟು ಹೋದ್ರೂ ಕೂಡ ಅದರ ಡ್ಯಾಶ್ ಬೋರ್ಡ್ ಮೇಲೆ ಒಂದು ಗ್ಲಾಸ್ ನೀರಿಟ್ರೆ ನೀರು ಚೆಲ್ಲೋದಿಲ್ಲ, ಅಷ್ಟು ಬ್ಯಾಲೆನ್ಸ್ಡ್ ವೆಹಿಕಲ್. ಎಷ್ಟು ಮೈಲೇಜ್ ಕೊಡುತ್ತೆ ಸರ್ ಇದು? ಅದು ಮಾತ್ರ ಕೇಳಬೇಕಾದ ಸರ್, ಎಷ್ಟು ಮೈಲೇಜ್ ಕೊಡುವುದು ಕುತೂಹಲ ಅಷ್ಟೇ, ಹೇಳಿ ಸರ್. ಅಲ್ಲ, ಅದು ಕೇಳಬೇಕಾದ ಪ್ರಶ್ನೆನೇ ಅದು. ಯಾಕೆಂದ್ರೆ ನಾವು 95 ಲೀಟರ್ ಹಾಕಿ, ನಾನು ಮತ್ತೆ ನನ್ನ 95 ಲೀಟರ್ ಟ್ಯಾಂಕಿ ಹಾಕಿ ಧರ್ಮಸ್ಥಳದಿಂದ ಬಂದ್ರೆ ತಿಪ್ಟೂರ್ ಹತ್ರ ಬಂದು ಕಾರ್ ನಿಂತು ಬಿಡ್ತು.
ನಾವು ಯೋಚನೆ ಮಾಡಿದ್ವಿ ಕಾರ್ ನಿಂತು ಬಿಡ್ಬೇಕಾದ್ರೆ ಏನೋ ಕೆಟ್ಟು ಹೋಗಿರ್ಬೇಕು ಅಂತ. ಮತ್ತೆ ನೋಡಿದ್ರೆ ಮೀಟರ್ ನೋಡಿದ್ರೆ ಖಾಲಿ ಆಗಿದೆ. ಅಲ್ಲಿ 95 ಲೀಟರ್ ಹಾಕಿದ್ರೆ ಇಲ್ಲಿ ಬೆಂಗಳೂರು ಮನೆ ಹತ್ರ ಬಂದು ಏರ್ಪೋರ್ಟಿಗೆ ಹೋಗ್ಬಿಟ್ಟು ನನ್ನ ಡ್ರಾಪ್ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ನಿಂತು ಹೋಯ್ತು. ಇಡೀ ಆಯುಷ್ಯದಲ್ಲಿ ಒಂದು ಬಾರಿ ಅದು ಬೆಂಗಳೂರಿಗೆ ಬಂದಿದ್ದು 400 ಲೀಟರ್ ಪೆಟ್ರೋಲ್ ಹಾಕೊಂಡು. ಆಮೇಲೆ ಏನಿದ್ರು ಧರ್ಮಸ್ಥಳದಲ್ಲಿ ದೇವಸ್ಥಾನದಿಂದ ಗ್ಯಾರೇಜಿಂದ ದೇವಸ್ಥಾನ ಅಷ್ಟೇ, ಆಮೇಲೆ ತೆಗಿಲಿಲ್ಲ. ಮೈಸೂರು ಮಹಾರಾಜರು ಯಾಕೆ ಕೊಟ್ಟರು ಈಗ ಅರ್ಥ ಆಯ್ತು ಸರ್. ಬಹಳ ಸರ್, ನೀವು ಈ ಕಾರ್ಸ್ ಬಗ್ಗೆ ಇಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿ ನೋಡಿದ್ರೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಸರ್, ನಮ್ ಯೂಶಲ್ ಆಗಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಸರ್ಪ್ರೈಸಸ್ ನಮ್ಮ ಸಂಪ್ರದಾಯ ಪ್ರಕಾರ ಸರ್ಪ್ರೈಸ್ ಇಲ್ಲಿ ಬರುತ್ತೆ, ವಸ್ತುಗಳು ವ್ಯಕ್ತಿಗಳು ಇಲ್ಲೇ ಬರ್ತಾರೆ. ನಿಮ್ಮ ಈ ಕಾರ್ ಕ್ರೇಜ್, ನಿಮ್ಮ ಕಾರ್ ನಾಲೆಡ್ಜ್ ನ ಸೆಲೆಬ್ರೇಟ್ ಮಾಡಕ್ಕೆ ಮೊದಲನೇ ಸಲ ವೀಕೆಂಡ್ ವಿತ್ ರಮೇಶ್ ವೇದಿಕೆಯಲ್ಲಿ ನಮ್ಮ ಇತಿಹಾಸದಲ್ಲಿ ಹೊರಗಡೆ ಒಂದು ಸರ್ಪ್ರೈಸ್ ಇಟ್ಟಿದೀವಿ. ನೀವು ಅನುಮತಿ ಕೊಟ್ರೆ ನಿಮ್ಮನ್ನು ಕರ್ಕೊಂಡೋಗಿ ಆ ಸರ್ಪ್ರೈಸ್ ತೋರಿಸ್ತೀವಿ. ಪ್ಲೀಸ್ ಹೋಗೋಣ. ಬನ್ನಿ ಸರ್, ಪ್ಲೀಸ್ ಬನ್ನಿ. ಎಸ್ ಸರ್, ಇದೇನು ಗೊತ್ತಾಗ್ತಿದೆ ನಿಮ್ಗೆ ಇದೊಂದು ಕಾರು ಅಂತ, ಬಟ್ ಯಾವ ಕಾರ್ ಇರ್ಬೋದು, ನಿಮ್ಮ ಊಹೆ ಏನಿರ್ಬೋದು? ಮೊದಲನೇ ಸಲ ವೀಕೆಂಡ್ ಹೊರಗಡೆ ಬಂದಿದ್ದೀವಿ. ಇಷ್ಟು ಸಣ್ಣದಾದ್ರೆ ಹೆರಾಲ್ಡೇ ಇರ್ಬೇಕು. ಇವ್ರ ಕಾರ್ ಎಕ್ಸ್ಪರ್ಟ್, ಇವ್ರ ಹತ್ರ ಇರೋದೆಲ್ಲ ದೊಡ್ಡ ದೊಡ್ಡ ಗಾಡಿಗಳೇ. ರೈಟ್ ಸರ್, ನಿಮ್ಮ ಅಮೃತ ಹಸ್ತಿನಲ್ಲಿ ಇದು ಓಪನ್ ಆಗ್ಲಿ. ಎಸ್ ಸರ್, ಹಿಂದೆ ಒಂದು ಫ್ಲಾಶ್ ಬ್ಯಾಕ್ ಇದೆ, ಬಹಳ ಸೊಗಸಾದ ಫ್ಲಾಶ್ ಬ್ಯಾಕು. ಈ ಕಾರ್ ಬಗ್ಗೆ ಹೇಳಿ. ಅದೇ ಇದು 64 ಮಾಡೆಲ್. ನಮ್ಮ ತಂದೆಯವರು ಸೆಕೆಂಡ್ ಹ್ಯಾಂಡ್ ಕಾರ್ ಇದನ್ನ ಖರೀದಿ ಮಾಡಿದ್ರು. ಒಬ್ರು ಹೋಟೆಲಿಯರಿಂದ ಅದನ್ನ ತೆಗೆದುಕೊಂಡ್ರು. ಹಾಗಾಗಿ ಅವರಿಗೆ ಇದು ಕಾರ್ ಬಹಳ ಸಣ್ಣದಾಗ್ತಿತ್ತು. ಅವ್ರು ದೊಡ್ಡ ದೊಡ್ಡ ಗಾಡಿಯಲ್ಲೇ ಕೂತವ್ರು. ಒಂದ್ ದಿವಸ ಎಲ್ಲೋ ನನ್ನನ್ನು ಕರ್ಕೊಂಡು ಹೋಗಂದ್ರು. ದೊಡ್ಡ ಗಾಡಿ ಡ್ರೈವರ್ ಇರಲಿಲ್ಲ. ಈ ಕಾರಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿದ್ರು. ನಾನು ಕರ್ಕೊಂಡು ಹೋದೆ. ಹಿಂದೆ ಬರುವಾಗ ಇದು ಕಾರು ಫುಟ್ಪಾತ್ ಹತ್ರ ಇತ್ತು. ಅವರು ಅದನ್ನ ಬಾಗಿಲು ತೆಗೆದ್ರೆ ಮೆತ್ತಿಗೆ ಕೂತ್ಕೊಂಡ್ರು. ಒಂದೇ ಕ್ಷಣದಲ್ಲಿ ಬೇಗ ಹೋಗು ಮನೆಗೆ, ಬೇಗ ಹೋಗು ಅಂತ ಅಂದ್ರು. ನಾನು ಏನಪ್ಪ ಏನಾದ್ರು ಹೊಟ್ಟೆ ಉಬ್ಬರಿಸಿದೇನೋ ಇವರಿಗೆ ಅಂತ ಹೇಳಿ ಬಂದ್ರೆ, ಇನ್ನೂ ಸ್ಪೀಡ್ ಹೋಗು, ಯಾವಾಗ್ಲೂ ಹೋಗಬೇಡ ಅನ್ನೋರು, ಇನ್ನೂ ಸ್ಪೀಡ್ ಹೋಗು. ಸರಿ, ಬಹಳ ಸ್ಪೀಡ್ ಓಡಿಸ್ಕೊಂಡು ಮನೆಗೆ ಬಂದ್ರೆ, ಏನಪ್ಪ ನಿನ್ನ ಕರ್ಮ, ನಿನ್ನ ಕಾರ್ನಲ್ಲಿ ಕೂತು ಸೊಂಟ ಹಿಡ್ಕೊಂಡಿದೆ, ಬೇಗ ಡಾಕ್ಟರ್ ಕರ್ಕೊಂಡು. ಆಮೇಲೆ ಅಷ್ಟೇ ಸ್ಪೀಡಲ್ಲಿ ಹೋಗಿ ಡಾಕ್ಟರ್ ಕರ್ಕೊಂಡ್ಬಂದು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿದೆ. ಇನ್ನು ಮೇಲೆ ನಿನ್ನ ಕಾರಲ್ಲಿ ಕೂತ್ಕೊಳ್ಳೋದಿಲ್ಲ, ಅದೇನು ಚಕ್ಕುಲಿನ ಸ್ಟೇರಿಂಗ್ ಅದು ಅಂತ ಹೇಳ್ತಿದ್ರು. ಸರ್, ಬಹಳ ಅದ್ಭುತವಾದ ಫಾರ್ಮುಲಾ 1 ಡ್ರೈವರ್ ತರ ಡ್ರೈವ್ ಮಾಡ್ತೀರಾ ಅಂತ ಕೇಳ್ಪಟ್ಟಿದೀವಿ. ನಮ್ಮ ಆಡಿಯನ್ಸ್ಗೋಸ್ಕರ ನಿಮ್ಮ ಡ್ರೈವಿಂಗ್ ಸ್ಪೀಡ್ ನೋಡೋಣ ಅಂತ. ಬನ್ನಿ ಸರ್, ಪ್ಲೀಸ್ ಬನ್ನಿ ಹಾಕಿದ್ರು.